ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತ ಮ್ಯಾಗಝಿನ್ನ ಪಾರ್ಟ್ 6 ನೋಡೋಣ. ಗ್ರಾಮೀಣ ಸಹಕಾರ ಸಂಸ್ಥೆಗಳು, ರೂರಲ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್, ಸಹಕಾರ ಚಳವಳಿ ಪ್ರವರ್ತಕರು. ರಾಬರ್ಟ್ ಓವೆನ್ ಜಗತ್ತಿನ ಸಹಕಾರಿ ಚಳವಳಿಯ ಪಿತಾಮಹ ಎನ್ನುವರು. ಯಾರನ್ನು ಎಂದರೆ ರಾಬರ್ಟ್ ಓವೆನ್. ಇವರು ಇಂಗ್ಲೆಂಡ್ ದೇಶದವರು. ಅದೇ ರೀತಿ ಸರ್ ಫ್ರೆಡ್ರಿಕ್ ನಿಕೋಲಸನ್ ಬ್ರಿಟಿಷ್ ಅಧಿಕಾರಿಯಾಗಿದ್ದಾರೆ. ಇವರು ಭಾರತದ ಸಹಕಾರಿ ಚಳವಳಿಯ ಪ್ರವರ್ತಕ. ಸಿದ್ದನಗೌಡ ಸಣ್ಣ ರಾಮಗೌಡ ಪಾಟೀಲ್ ಗದಗಿನ ಕಣಿಗೆಹಾಳದವರು, ಕರ್ನಾಟಕದ ಸಹಕಾರಿ ವಲಯದ ಪ್ರವರ್ತಕ. ಅದೇ ರೀತಿ ಸಹಕಾರಿ ಚಳವಳಿ ನೋಡೋದಾದರೆ, ಕೋಆಪರೇಟಿವ್ ಮೂವ್ಮೆಂಟ್ ಬಗ್ಗೆ ನೋಡೋದಾದರೆ, ಒಂದು ಸಮುದಾಯದ ವ್ಯವಸ್ಥಿತ ಕಾನೂನುಬದ್ಧ ಆರ್ಥಿಕ ಸಾಮಾಜಿಕ ಹಿತಾಸಕ್ತಿಯ ಚಳವಳಿಯಾಗಿದ್ದು, ಸಮಾಜವಾದಗಳ ಹಿನ್ನೆಲೆಯಿಂದ ಕೂಡಿದ ಪ್ರಜಾಪ್ರಭುತ್ವದ ತತ್ವಗಳ ತಳಹದಿಯ ಆಧಾರದ ಮೇಲೆ ಜನಸಾಮಾನ್ಯರಿಂದ ರಚನೆಗೊಂಡ ವ್ಯವಸ್ಥೆಯಾಗಿದೆ. ಸಹಕಾರಿ ಚಳವಳಿಯ ತತ್ವ ನೋಡೋದಾದರೆ, ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಎಂಬ ಆದರ್ಶಗಳನ್ನು ಅಳವಡಿಸಿಕೊಂಡಿರುವ ಸಾಮಾಜಿಕ ಸಂಸ್ಥೆಯಾಗಿದೆ. ಸಹಕಾರದ ಉದ್ದೇಶ ಏನಪ್ಪ ಅಂತಂದರೆ, ನಾನು ನಿಮಗಾಗಿ, ನೀವು ನಮಗಾಗಿ, ಎಲ್ಲರೂ ಎಲ್ಲರಿಗಾಗಿ ಎಂಬುದಾಗಿದೆ. ಸಹಕಾರಿ ಚಳವಳಿಯ ಸಪ್ತ ತತ್ವಗಳು. ಅಂತಾರಾಷ್ಟ್ರೀಯ ಸಹಕಾರಿ ನೀತಿ ಸಂಸ್ಥೆ, ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ನೋಡೋದಾದರೆ, ಇದು 1937ರಲ್ಲಿ 5 ಸಹಕಾರಿ ತತ್ವಗಳನ್ನು ರಚಿಸಿತು. ನಂತರ 1966ರಲ್ಲಿ 6ನೇ ತತ್ವ ಸೇರ್ಪಡೆಯಾಯಿತು. ನಂತರ 1995ರಲ್ಲಿ 7ನೇ ತತ್ವ ಸೇರ್ಪಡೆಯಾಗಿದೆ. ಅದೇ ರೀತಿ ಸಹಕಾರಿ ಚಳವಳಿಯ ಸಪ್ತ ತತ್ವಗಳು 1995ರ ಬದಲಾವಣೆಯಂತೆ ಸಪ್ತ ತತ್ವಗಳು. ಮೊದಲನೇದಾಗಿ ಮುಕ್ತ ಮತ್ತು ಸ್ವಯಂ ಪ್ರೇರಿತ ಸದಸ್ಯತ್ವ, ಎರಡನೇದಾಗಿ ಪ್ರಜಾಸತ್ತಾತ್ಮಕ ಆಡಳಿತ, ಮೂರನೇದು ಸದಸ್ಯ ಆರ್ಥಿಕ ಭಾಗವಹಿಸುವಿಕೆ, ನಾಲ್ಕನೇದು ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ. ಸಹಕಾರಗಳೊಂದಿಗೆ ಪರಸ್ಪರ ಸಹಕಾರ, ಆರನೇದು ಶಿಕ್ಷಣ, ತರಬೇತಿ ಮತ್ತು ಪ್ರಚಾರ, ಏಳನೇದಾಗಿ ಸಮುದಾಯ ಕಾಳಜಿ. ಅದೇ ರೀತಿ ಫ್ರೆಂಡ್ಸ್, ಸಹಕಾರ ತತ್ವದ ಉದಯ ಇಂಗ್ಲೆಂಡ್ ದೇಶದಲ್ಲಿ. ಇಂಗ್ಲೆಂಡ್ನಲ್ಲಿ 1844ರ ಡಿಸೆಂಬರ್ 24ರಂದು ರಾಬರ್ಟ್ ಓವೆನ್ ಎಂಬ ಕಾರ್ಮಿಕ ನಾಯಕ ಗಿರಣಿ ಮಾಲೀಕನ ಮುಂದಾಳತ್ವದಲ್ಲಿ ರಾಕ್ಡೆಲ್ ನಗರದಲ್ಲಿ 28 ಜನ ನೇಕಾರರಿಂದ ರಾಕ್ಡೆಲ್ ಸೊಸೈಟಿ ಆಫ್ ಈಕ್ವಿಟೇಬಲ್ ಪಯೋನಿಯರ್ಸ್ ಎಂಬ ಗ್ರಾಹಕರ ಸಂಘ ಆರಂಭವಾಯಿತು. ಈ ಸಂಘವನ್ನು ಫ್ರೆಂಡ್ಲಿ ಸೆಕ್ಯೂರಿಟಿ ಆ್ಯಕ್ಟ್ ಅಡಿಯಲ್ಲಿ ನೋಂದಾಯಿಸಿದರು. ರಾಬರ್ಟ್ ಓವೆನ್ ಬಗ್ಗೆ ನೋಡೋದಾದರೆ, ಸಹಕಾರಿ ಚಳವಳಿಯ ಪಿತಾಮಹ ಎನ್ನುವರು. ಬ್ರಿಟನ್ನಿನ ಸಮಾಜವಾದಿ ಹತ್ತಿ ಗಿರಣಿ ಮಾಲೀಕ ಸಹಕಾರಿ ತತ್ವದ ಆಧಾರದ ಮೇಲೆ ಇಂಗ್ಲೆಂಡಿನ ರಾಕ್ಡೆಲ್ನಲ್ಲಿ ಗ್ರಾಹಕರ ಸಂಘ ಸ್ಥಾಪಿಸಿದನು. ಇದು ಜಗತ್ತಿನ ಮೊದಲ ಸಹಕಾರಿ ಸಂಘ ಆಗಿದೆ. ಇವರನ್ನು ಇಂಗ್ಲಿಷ್ ಸಮಾಜವಾದದ ಪಿತಾಮಹ ಎನ್ನುವರು. ಅದೇ ರೀತಿ ಜರ್ಮನಿ ದೇಶಕ್ಕೆ ಪ್ರವೇಶಿಸಿದ ಸಹಕಾರಿ ತತ್ವ. ಇಂಗ್ಲೆಂಡಿನಿಂದ ಸಹಕಾರಿ ತತ್ವವು ಜರ್ಮನಿಗೆ ಪ್ರಸರಿಸಿತು. ಈ ಚಳವಳಿ 1849ರಲ್ಲಿ ಜರ್ಮನಿಯಲ್ಲಿ ಫ್ರೆಡರಿಕ್ ವಿಲಿಯಂ ರೇಪಿಸನ್ ಅವರಿಂದ ರೂಪಾಂತರ ಹೊಂದಿ ವ್ಯವಸಾಯ ಸಹಕಾರಿ ಸಂಘಗಳ ಆರಂಭಗೊಂಡವು. ಯುರೋಪಿನಾದ್ಯಂತ ಹರಡಿದ ಸಹಕಾರಿ ತತ್ವ. ಜರ್ಮನಿಯ ನಂತರ ಯುರೋಪ್ ಖಂಡದ ಇತರೆ ದೇಶಗಳಿಗೂ ಸಹಕಾರಿ ತತ್ವ ಹರಡಿತು ಮತ್ತು ಯಶಸ್ಸು ಕಂಡಿತು. ಯುರೋಪ್ನಿಂದ ಭಾರತಕ್ಕೆ ಬಂದ ಸಹಕಾರಿ ತತ್ವ. ಯುರೋಪ್ನಿಂದ ಸಹಕಾರಿ ತತ್ವವು ಭಾರತಕ್ಕೆ ಪ್ರವೇಶಿಸಿತು. ಅದೇ ರೀತಿ ಭಾರತದಲ್ಲಿ ಸಹಕಾರಿ ಸಂಘಗಳ ಉಗಮ ಮತ್ತು ಬೆಳವಣಿಗೆ ನೋಡೋದಾದರೆ, ಶೋಷಿತ ಬಡ ರೈತರ ಆರ್ಥಿಕ ಮುಗ್ಗಟ್ಟು. ಭಾರತದಲ್ಲಿ ಸಹಕಾರಿ ಚಳವಳಿ ಆರಂಭಕ್ಕೂ ಮೊದಲು ಬಡ ರೈತರ, ಕಾರ್ಮಿಕರ, ಅಸಂಘಟಿತ ವಲಯದ ಶೋಷಿತ ವರ್ಗದವರ ಆರ್ಥಿಕ ಮುಗ್ಗಟ್ಟು ಹೆಚ್ಚಾಯಿತು. ಆರ್ಥಿಕ ಮುಗ್ಗಟ್ಟು ಉಲ್ಬಣಗೊಂಡು ಖಾಸಗಿ ಲೇವಾದೇವಿಯರಿಂದ ಸಾಲವನ್ನು ಹೆಚ್ಚಿನ ಬಡ್ಡಿ ದರದಲ್ಲಿ ಪಡೆಯುತ್ತಿದ್ದರು. ಬಡವರ ಆರ್ಥಿಕ ಬಿಕ್ಕಟ್ಟು ನಿವಾರಣೆ ಜಾರಿಗೆ ತಂದ ಕಾನೂನುಗಳೇನಪ್ಪ ಅಂದರೆ, ಮೊದಲನೇದಾಗಿ ತಕ್ಕವಿ ಸಾಲಗಳ ಕಾನೂನು 1876, ಡೆಕ್ಕನ್ ರೈತರ ಪರಿಹಾರ ಕಾನೂನು 1879, ಭೂ ಸುಧಾರಣಾ ಸಾಲಗಳ ಕಾನೂನು 1883ರಲ್ಲಿ, ರೈತರ ಸಾಲವನ್ನು ಕಾನೂನು 1884, ರೈತರ ಸಂಕಷ್ಟಕ್ಕೆ ನಿವಾರಣೆ
ವರವಾದ ಸಹಕಾರಿ ಸಂಘಗಳು ನೋಡೋದಾದರೆ ದೇಶದಲ್ಲಿ ಜಾರಿಗೆ ತಂದ ಕಾನೂನುಗಳನ್ನು ನಿರೀಕ್ಷಿತ ಮಟ್ಟದಲ್ಲಿ ರೈತರ ಸ್ಥಿತಿಗತಿ ಸುಧಾರಿಸಲಿಲ್ಲ. ಅಂದಿನ ಪರಿಸ್ಥಿತಿಯಲ್ಲಿ ಬಡ ರೈತರ, ಕಾರ್ಮಿಕ, ಶೋಷಿತರ, ಅಸಂಘಟಿತ ವಲಯದಲ್ಲಿ ಅವರ ಆರ್ಥಿಕ ಮುಗ್ಗಟ್ಟು ನಿವಾರಿಸಲು ಸಹಕಾರಿ ಸಂಘಗಳು ವರದಾನವಾಗಿ ಪೂರ್ಣ ಪ್ರಮಾಣದಲ್ಲಿ ಬಗೆಹರಿಸಿದ್ದರೂ ತಕ್ಕ ಪ್ರಮಾಣದಲ್ಲಿ ಪ್ರಯೋಜನಕಾರಿಯಾದವು. ಭಾರತದಲ್ಲಿ ಸಹಕಾರಿ ಚಳವಳಿ ನೋಡೋದಾದರೆ ಸರ್ ಫ್ರೆಡ್ರಿಕ್ ನಿಕೋಲಸ್ ಅವರು ಭಾರತದಲ್ಲಿ ಸಹಕಾರಿ ಚಳವಳಿ ಪಿತಾಮಹ ಎಂದು ಕರೆಯಲಾಗುತ್ತದೆ. ಸರ್ ಫ್ರೆಡ್ರಿಕ್ ನಿಕೋಲಸನ್ಸ್ ಇವರು 1892ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಗವರ್ನರ್ ಆಗಿದ್ದಾಗ ಯುರೋಪಿನ ಸಹಕಾರಿ ಸಂಘಗಳ ಅಧ್ಯಯನ ಮಾಡಲು ಮತ್ತು ತನ್ನ ಪ್ರಾಂತ್ಯದಲ್ಲಿ ಪರಿಚಯಿಸಲು ಪ್ರಯತ್ನಿಸಿದರು. ಈ ಸಂಬಂಧ 1895 ಮತ್ತು 1897ರಲ್ಲಿ 2 ಸಂಪುಟಗಳ ವರದಿಯಲ್ಲಿ ಸಲ್ಲಿಸಿದರು. ಈ ಹಿನ್ನೆಲೆಯಲ್ಲಿ 1904ರ ಕ್ರೆಡಿಟ್ ಸೊಸೈಟಿ ಕಾಯ್ದೆಯು ಜಾರಿಗೆ ಬಂದಿತು. ದೇಶದ ಮೊದಲ ಸಹಕಾರಿ ಕ್ರೆಡಿಟ್ ಸೊಸೈಟಿ ಕಾಯ್ದೆ ನೋಡೋದಾದರೆ 1904ರಲ್ಲಿ. ದೇಶದ ಸಹಕಾರಿ ಚಳವಳಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ಅಂದಿನ ಭಾರತದ ಬ್ರಿಟಿಷ್ ವೈಸ್ರಾಯ್ ಆಗಿರುವ ಲಾರ್ಡ್ ಕರ್ಜನ್ ರವರು ಸಹಕಾರಿ ಕ್ರೆಡಿಟ್ ಸೊಸೈಟಿಗಳ ಕಾಯ್ದೆ 1904 ಮಾರ್ಚ್ 25ರಂದು ಅಂಗೀಕರಿಸಲಾಯಿತು. ಈ ಕಾಯ್ದೆಯು ರೈತ ವರ್ಗದ ಅಗತ್ಯವನ್ನು ಪೂರೈಸಲು ಜರ್ಮನಿಯ ಮಾದರಿಯಲ್ಲಿ ಕ್ರೆಡಿಟ್ ಸೊಸೈಟಿಯನ್ನು ಸ್ಥಾಪಿಸುವ ಉದ್ದೇಶವನ್ನು ಹೊಂದಿತ್ತು. ಅದೇ ರೀತಿ ಇಲ್ಲಿ ನೋಡೋದಾದರೆ ಸಹಕಾರಿ ಕ್ಷೇತ್ರದ ವಲಯಗಳು ಹಾಡು ಮುಟ್ಟದ ಸೊಪ್ಪು ಇಲ್ಲ, ಸಹಕಾರಿ ಕ್ಷೇತ್ರದ ಪ್ರವೇಶಿಸಿದ ಕ್ಷೇತ್ರ ಇಲ್ಲ. ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ಆಗಿದೆ. ಸಹಕಾರಿ ವ್ಯವಸ್ಥೆಗಳ ಯಶಸ್ಸಿಗೆ ಕಾರಣ ನೋಡೋದಾದರೆ ಜನಪರ ಸ್ನೇಹಿತ ವ್ಯವಸ್ಥೆ ಇದೆ. ಜನ ಸಾಮಾನ್ಯರ ದಿನನಿತ್ಯದ ಅವಶ್ಯಕತೆಗಳನ್ನು ಪೂರೈಸಲು ಅವರದ್ದೇ ಆದ ಸಂಘವನ್ನು ರಚಿಸಿಕೊಂಡು ಅನುಕೂಲ ಪಡೆಯುತ್ತಿದ್ದು. ಅದೇ ಉಳ್ಳವನು ಇಲ್ಲದವರ ಮಧ್ಯದ ಸಂಘರ್ಷ ರಹಿತ ಕಾನೂನು ಚೌಕಟ್ಟಿನ ಕಾರ್ಯ ನಿರ್ವಹಿಸಲು ವ್ಯವಸ್ಥೆಯಾಗಿದೆ. ಅದೇ ರೀತಿಯಾಗಿ ದೇಶದ ಮೊದಲ ಸಹಕಾರಿ ಸಂಘ ಕಾಯ್ದೆ 1912. 1904ರಲ್ಲಿ ಜಾರಿಗೆ ತಂದ ಸಹಕಾರ ಕ್ರೆಡಿಟ್ ಸೊಸೈಟಿ ಕಾಯ್ದೆಯು ಸೀಮಿತ ವ್ಯಾಪ್ತಿಯನ್ನು ಹೊಂದಿದ್ದ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರವು 1912ರಲ್ಲಿ ಸಹಕಾರ ಸಂಘಗಳ ಕಾಯ್ದೆಯನ್ನು ಜಾರಿಗೆ ತಂದಿತು. ಇದು ಸಹಕಾರ ಸಂಘಗಳ ಕಾರ್ಯನಿರ್ವಹಿಸಲು ವಿಶಾಲ ವ್ಯಾಪ್ತಿಯನ್ನು ಹೊಂದಿತ್ತು. 1919ರಲ್ಲಿ ಸಹಕಾರಿ ಸಂಸ್ಥೆಗಳು ಪ್ರಾಂತೀಯ ಸರ್ಕಾರಗಳು ಪಟ್ಟಿಗೆ ತಂದಾಗ 1912ರ ಕಾಯ್ದೆಯು ಎಲ್ಲ ಪ್ರಾಂತ್ಯಗಳಿಗೆ ತಮ್ಮದೇ ಆದ ಸಹಕಾರದ ಕಾಯ್ದೆಯನ್ನು ಜಾರಿಗೆ ತರಲು ಮಾದರಿಯಾಗಿದೆ. ಈ ಕಾಯ್ದೆಯನ್ವಯ 1914ರಲ್ಲಿ ಮೊದಲ ಸಹಕಾರಿ ಹೌಸಿಂಗ್ ಸೊಸೈಟಿಯಾದ ಮದ್ರಾಸ್ ಸರ್ಕಾರವು ಯೂನಿಯನ್ ಆರಂಭವಾಯಿತು. ಸಹಕಾರಿ ಕ್ಷೇತ್ರ ಸಂಬಂಧಿಸಿದಂತೆ ಭಾರತೀಯ ಸಂವಿಧಾನದ ಅಡಿಯಲ್ಲಿ ಅವಕಾಶಗಳು ನೀಡಲಾಗಿದೆ. ಏನಪ್ಪ ಅಂತಂದರೆ ಸಂವಿಧಾನದ 19(1) ಕ್ಲಾಸ್ ಸಿ ವಿಧಿಯು ಸಹಕಾರಿ ಸಂಘಗಳನ್ನು ಕಟ್ಟುವ ಹಕ್ಕನ್ನು ಮೂಲಭೂತ ಹಕ್ಕು ಎಂದು ಖಾತ್ರಿಪಡಿಸಿದೆ. ಸಂವಿಧಾನದ 43 ಕ್ಲಾಸ್ ಬಿ ವಿಧಿಯಲ್ಲಿ ಸಹಕಾರಿ ಸಂಘಗಳ ಸಂವರ್ಧನೆಗೆ ಅವಕಾಶ ಕಲ್ಪಿಸಿದೆ. ಅದೇ ರೀತಿಯಾಗಿ ಸಂವಿಧಾನದ 243 ZI ಸಹಕಾರ ಸಂಘಗಳನ್ನು ಸ್ಥಾಪಿಸಲು ಅವಕಾಶ ಕಲ್ಪಿಸಿದೆ. ಭಾರತದ ಸಂಸತ್ತಿನಲ್ಲಿ ಸಹಕಾರಿ ಸಂಘಗಳು ಸಂಬಂಧಿಸಿದಂತೆ ಮಸೂದೆಯನ್ನು ಮಂಡಿಸಿ ಅಂಗೀಕಾರ ಪಡೆದು 2012ರ ಜನವರಿ 12ರಂದು ರಾಷ್ಟ್ರಪತಿಗಳ ಅಂಕಿತ ಪಡೆದು ನಂತರ ಸಹಕಾರಿ ಸಂಘಕ್ಕೆ ಸಂಬಂಧಿಸಿದ 97ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಯು ಜಾರಿಗೆ ಬಂದಿತು. ಈ ತಿದ್ದುಪಡಿ ಮೂಲಕ ಸಂವಿಧಾನಕ್ಕೆ 9(b) ಭಾಗವನ್ನು ಸೇರ್ಪಡೆ ಮಾಡಲಾಯಿತು. ಈ ಭಾಗವು ಸಹಕಾರಿ ಸಂಘಗಳಿಗೆ ಸಂಬಂಧಿಸಿದ್ದಾಗಿದ್ದು 243 ZI ನಿಂದ 243 ZT ವರೆಗೆ ವಿಧಿಗಳನ್ನು ಹೊಂದಿದೆ. ಸಹಕಾರಿ ಸಂಘಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಲಾಗಿದೆ. ಜಗತ್ತಿನ ನಂಬರ್ 1 ಸಹಕಾರಿ ಸಂಸ್ಥೆಯಾಗಿ ಇಫ್ಕೋ ಸಂಸ್ಥೆ ಆಯ್ಕೆಯಾಗಿದೆ. ಇಫ್ಕೋ ಸಂಸ್ಥೆ ಜಗತ್ತಿನ ನಂಬರ್ 1 ಸಂಸ್ಥೆಯಾಗಿದೆ. ಅದೇ ರೀತಿ ಕರ್ನಾಟಕದಲ್ಲಿ ಸಹಕಾರ ಚಳವಳಿ ರಾಷ್ಟ್ರದಲ್ಲೇ ಮೊದಲ ವ್ಯವಸಾಯ ಪತ್ತಿನ ಸಹಕಾರ ಸಂಘ ಗದಗ ಜಿಲ್ಲೆಯ ಕಣಗಿಹಾಳ್ ಗ್ರಾಮದಲ್ಲಿ ರಾಷ್ಟ್ರದಲ್ಲಿಯೇ ಮೊದಲನೇದಾಗಿ ವ್ಯವಸಾಯ ಪತ್ತಿನ ಸಹಕಾರಿ ಸಂಘವು 1905 ಮೇ 8ರಂದು ಸೋಮವಾರ ದಿನ ನೋಂದಾಯಿಸಲ್ಪಟ್ಟಿತು. ಅದರ ರೂವಾರಿ ಮತ್ತು ಪ್ರಥಮ ಅಧ್ಯಕ್ಷರಾಗಿದ್ದ ಸಿದ್ದನಗೌಡ ಸಣ್ಣ ರಾಮೇಗೌಡ ಪಾಟೀಲ್ ರವರು ಕುರುಬ ಜನಾಂಗಕ್ಕೆ ಸೇರಿದ ಶ್ರೀಮಂತ ಜಮೀನ್ದಾರ ಎಂಬುದು ಗಮನಾರ್ಹವಾಗಿದ್ದುದು.
ಈ ಹಿನ್ನೆಲೆಯಲ್ಲಿ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲರನ್ನು ಕರ್ನಾಟಕದ ಸಹಕಾರಿ ಚಳವಳಿಯ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ. ಅದೇ ರೀತಿ ಈ ಸಂಘವು ರೈತರ, ಸಣ್ಣ ಉತ್ಪಾದಕ ಮತ್ತು ಸಮಾಜದ ಹಿಂದುಳಿದ ದುರ್ಬಲ ವರ್ಗಗಳ ಜನರ ಹಿತಾಸಕ್ತಿಯನ್ನು ರಕ್ಷಿಸಲು ಸಹಕಾರವು ಉತ್ತಮ ಮಾರ್ಗದ ಸಂಘಟನೆ ಎಂಬುದು ಕರ್ನಾಟಕದಲ್ಲಿ ತೋರಿಸಿದೆ. ಸಹಕಾರಿ ಭೀಷ್ಮ ಎಂದು ಕರೆಯೋದು ಕೆ.ಎಚ್. ಪಾಟೀಲರವರನ್ನು ಕರೀತಾರೆ. ಸಹಕಾರಿ ಭೀಷ್ಮ. ಗದುಗಿನ ಸಮೀಪದಲ್ಲಿ ಹುಲಕೋಟೆಯಲ್ಲಿ ರೈತರ ಮತ್ತು ಕೃಷಿಗೆ ಸಂಬಂಧಪಟ್ಟಂತೆ ನೇರ ಸಂಪರ್ಕ ಕಲ್ಪಿಸುವ ಹಲವಾರು ಸಹಕಾರ ಸಂಘಗಳು ಇಂದಿಗೂ ಕಾರ್ಯನಿರ್ವಹಿಸುತ್ತಿವೆ. ಇದರ ಹಿಂದಿನ ಪ್ರೇರಕ ಶಕ್ತಿ ದಿ ಕೆ.ಎಚ್. ಪಾಟೀಲರವರು. ಇವರನ್ನು ಸಹಕಾರಿ ಭೀಷ್ಮ ಎಂದು ಕರೆಯುತ್ತಾರೆ. ಸಹಕಾರಿ ಭೀಷ್ಮ ಕೆ.ಎಚ್. ಪಾಟೀಲ್. ಅದೇ ರೀತಿ ದೇಶದ ಮೊದಲ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಧಾರವಾಡ ಜಿಲ್ಲೆ, ಇಂದಿನ ಗದಗ ಜಿಲ್ಲೆಯಾಗಿದೆ. ಕಣಿಗಾಳದಲ್ಲಿ ಸಹಕಾರಿ ಸಂಘ ಆರಂಭವಾಗಲು ಧಾರವಾಡ ಜಿಲ್ಲೆಯ ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದ ಸರ್ ಜೆ. ಮೆಕನಿಯರ್ ಕಾರಣೀಭೂತರಾಗಿದ್ದು, ಇವರನ್ನು ದೇಶದ ಪ್ರಪ್ರಥಮ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಎನ್ನುವರು. ಈ ಮೂಲಕ ಧಾರವಾಡ ಜಿಲ್ಲೆಯ ಅನೇಕ ಸಹಕಾರಿ ಸಂಘಗಳು ಆರಂಭವಾದ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆಯನ್ನು ಸಹಕಾರಿ ಸಂಘಗಳ ತೊಟ್ಟಿಲು ಎನ್ನುವರು. ಅದೇ ರೀತಿ ಕರ್ನಾಟಕ ರಾಜ್ಯದ ಸಹಕಾರಿ ಸಂಸ್ಕೃತಿ ಪ್ರಯೋಗಶಾಲೆ ಗದಗ ಜಿಲ್ಲೆ. ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸಹಕಾರಿ ಸಂಘಗಳು ಸ್ಥಾಪನೆಗೊಂಡ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆಯನ್ನು ಸಹಕಾರಿ ಸಂಸ್ಕೃತಿಯ ಪ್ರಯೋಗ ಶಾಲೆ ಎನ್ನುವರು. ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಸಹಕಾರಿ ಸಂಘ ಆರ್ಯ ಭಗಿನಿ ಸಹಕಾರಿ ಸಂಘದ ಮಹಿಳೆಯಾಗಿದ್ದಾರೆ. ಮೈಸೂರಿನಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ರಚಿತವಾದ ಸಂಘವಾಗಿದೆ. ಮೈಸೂರು ನಗರದಲ್ಲಿ ಮನೆಗೆಲಸದ ತೊಗಡೆಗಿದ್ದ ಬೆರಣಿ ಮಾರಿ ಜೀವನ ನಡೆಸುತ್ತಿದ್ದ ಬುಡಕಟ್ಟು ಕುಟುಂಬದ ಮಹಿಳೆಗೆ ಹಣ ಸಹಾಯ ಮಾಡುವ ಉದ್ದೇಶದಿಂದ ಆರ್ಯ ಭಗಿನಿ ಪರಸ್ಪರ ಸಹಕಾರ ಸಂಘ ಎನ್ನುವ 1929ರಲ್ಲಿ 12 ಮಹಿಳೆಯರಿಂದ ಆರಂಭವಾಯಿತು. ಇದರ ರೂವಾರಿ ಸಹಕಾರಿ ಇಲಾಖೆ ಅಧಿಕಾರಿಗಳ ಶ್ರೀನಿವಾಸ ರಾಯರು. ಈ ಸಂಘವನ್ನು ರಾಜ್ಯದ ಪ್ರಥಮ ಮಹಿಳಾ ಸಹಕಾರಿ ಸಂಘವೆಂದು ಪರಿಗಣಿಸಲಾಗಿದೆ. ಈ ಸಂಘವು 1957ರಲ್ಲಿ ರಾಜ್ಯದಲ್ಲಿನ ಮಹಿಳಾ ಸಂಘಗಳಿಗೆ ಅತ್ಯುತ್ತಮ ಮಹಿಳಾ ಸಹಕಾರಿ ಸಂಘವೆಂದು ಪರಿಗಣಿಸಿ ಸುವರ್ಣ ಪದಕ ನೀಡುವ ಮೂಲಕ ಸನ್ಮಾನಿಸಲಾಯಿತು. ಅದೇ ರೀತಿ ಗದಗ ಬಳಿಯ ಹುಲಕೋಟಿ ಸಹಕಾರಿ ಸಂಘ ಸ್ಥಾಪನೆ ಬಗ್ಗೆ ನೋಡೋದಾದರೆ 1905 ಮೇ 24ರಂದು ಗದಗ ಬಳಿಯ ಹುಲಕೋಟೆಯಲ್ಲಿ ವಿವಿಧ ಉದ್ದೇಶ ಸಹಕಾರಿ ಸಂಘ ಆರಂಭವಾಯಿತು. 1905ರ ಜೂನ್ ತಿಂಗಳಿನಲ್ಲಿ ಗದಗ ತಾಲೂಕಿನ ವಿವಿಧ ಸ್ಥಳಗಳಲ್ಲಿ 4 ಸಹಕಾರಿ ಪತ್ತಿನ ಸಂಘಗಳು ಆರಂಭಗೊಂಡವು. 2005ರಲ್ಲಿ ರಾಜ್ಯದಲ್ಲಿ ಸಹಕಾರಿ ಶತಮಾನೋತ್ಸವ. 1905ರಲ್ಲಿ ಆರಂಭಗೊಂಡ ಸಹಕಾರ ಸಂಘವು 2005ನೇ ವರ್ಷದ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಸಹಕಾರಿ ಶತಮಾನೋತ್ಸವ ಆಚರಿಸಲಾಯಿತು. ಈ ಆಚರಣೆ ಸಂದರ್ಭದಲ್ಲಿ ಕಣಿಗಹಾಳ ಗ್ರಾಮವನ್ನು ಆದರ್ಶ ಗ್ರಾಮವೆಂದು ಘೋಷಣೆ ಮಾಡಲಾಯಿತು. ಕಣಿಗಹಾಳ ಗ್ರಾಮವನ್ನು ಆದರ್ಶ ಗ್ರಾಮ ಎಂದು ಘೋಷಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸಿದ್ದನಗೌಡರ ಮೂರ್ತಿಯನ್ನು ಸ್ಥಾಪಿಸುವುದರೊಂದಿಗೆ ಸಮಾರಂಭದ ಸ್ಮರಣೆಯ ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು. ಅದೇ ರೀತಿ ಕರ್ನಾಟಕ ರಾಜ್ಯ ಹಾಲು ಉತ್ಪಾದಕರ ಸಹಕಾರ ಮಹಾಮಂಡಳ ಕ್ಷೀರಕ್ರಾಂತಿಗೆ ಸಹಕಾರಿಯಾದ ಸಹಕಾರ ಸಂಘ. ಅಂತಾರಾಷ್ಟ್ರೀಯ ಸಹಕಾರ ಮೈತ್ರಿಕೂಟ ICA ಸ್ಥಾಪನೆಯಾಯಿತು 1895. ಕೇಂದ್ರ ಕಚೇರಿ ಬೆಲ್ಜಿಯಂನ ಬ್ರುಸೆಲ್ಸ್. 1974ರಲ್ಲಿ ಆರಂಭಗೊಂಡ ಕರ್ನಾಟಕ ರಾಜ್ಯ ಹಾಲು ಉತ್ಪಾದಕರ ಸಹಕಾರ ಮಂಡಳವು ಇಂದು ರಾಜ್ಯದಲ್ಲಿ ಕ್ಷೀರಕ್ರಾಂತಿ ಕನಸನ್ನು ನನಸಾಗಿಸಿದ ರಾಷ್ಟ್ರಮಟ್ಟದ ಪ್ರಮುಖ ಸಂಸ್ಥೆಯಾಗಿದೆ. ಹಾಲು ಉತ್ಪಾದನೆಯಲ್ಲಿ ಈ ಸಂಸ್ಥೆಯು 2ನೇ ದೊಡ್ಡ ಸಂಸ್ಥೆಯಾಗಿದ್ದು ದಕ್ಷಿಣ ಭಾರತದಲ್ಲಿ ಮೊದಲ ಸಂಸ್ಥೆಯಾಗಿದೆ. ಸಹಕಾರಿ ಪ್ರಾದೇಶಿಕ ನಿರ್ವಹಣಾ ಸಂಸ್ಥೆ ಬೆಂಗಳೂರು. ನವದೆಹಲಿಯಲ್ಲಿರುವ ರಾಷ್ಟ್ರೀಯ ಸಹಕಾರ ಮಂಡಳಿಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವ 5 ಪ್ರಾದೇಶಿಕ ಘಟಕಗಳಲ್ಲಿ ಒಂದಾಗಿದೆ. 1962ರಲ್ಲಿ ಮೈಸೂರು ರಾಜ್ಯ ಮತ್ತು ಕೇರಳ ರಾಜ್ಯಗಳು ಸಹಕಾರಿ ತರಬೇತಿ ಅವಶ್ಯಕತೆಗಳನ್ನು ಪೂರೈಸಲು ಸ್ಥಾಪಿಸಲಾಯಿತು. 1995ರ ಈ ಸಂಸ್ಥೆಯನ್ನು ಮೇಲ್ದರ್ಜೆಗೇರಿಸಿ ದಕ್ಷಿಣ ಭಾರತದ ರಾಜ್ಯಗಳ ಸಹಕಾರಿ ತರಬೇತಿಯನ್ನು ಪೂರೈಸುತ್ತದೆ. ಈ ಸಂಸ್ಥೆಯು ಬೆಂಗಳೂರಿನ ಪದ್ಮನಾಭ ನಗರದಲ್ಲಿದೆ. ಯಶಸ್ವಿನಿ ಯೋಜನೆ ನೋಡೋದಾದರೆ ಸಹಕಾರಿ ಸಂಘಗಳ ಸದಸ್ಯತ್ವ ಪಡೆದವರಿಗೆ ಆರೋಗ್ಯ ವಿಮೆ ಯೋಜನೆ ಇದೆ. ಯಶಸ್ವಿನಿ ಯೋಜನೆ
ಅದೇ ರೀತಿ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ ಮೂಲಕ ಮೀಥೇನ್ ಶಾಟ್ ಉಪಗ್ರಹ ಉಡಾವಣೆಯಾಗಿದೆ. 2024 ಮಾರ್ಚ್ 4ರಂದು ಅಮೆರಿಕ ಮೂಲದ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಯಾಗಿರುವ ಸ್ಪೇಸ್ ಎಕ್ಸ್ ತನ್ನ ರಾಕೆಟ್ ಫಾಲ್ಕನ್ 9 ಮೂಲಕ ಮೀಥೇನ್ ಶಾಟ್ ಎಂಬ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾಯಿಸಿದೆ. ಈ ಉಪಗ್ರಹವು ಜಾಗತಿಕ ಮಟ್ಟದಲ್ಲಿ ಮೀಥೇನ್ ಹೊರಸೂಸುವಿಕೆಯನ್ನು ಪತ್ತೆಹಚ್ಚುವುದು ಮತ್ತು ಮೀಥೇನ್ ಹೊರಸೂಸುವಿಕೆಯ ಪ್ರಮಾಣ ಯಾವ ಪ್ರದೇಶದಲ್ಲಿ ಹೆಚ್ಚಾಗಿದೆ ಎಂಬುದನ್ನು ಅಳೆಯುವ ಮತ್ತು ಮೀಥೇನ್ ಹೊರಸೂಸುವಿಕೆಯ ಜವಾಬ್ದಾರಿಯನ್ನು ಪತ್ತೆಹಚ್ಚುವ ಕಾರ್ಯ ಮಾಡಲಿದೆ. ಸ್ಪೇಸ್ ಎಕ್ಸ್ ಮೂಲಕ ಈ ಉಪಗ್ರಹವನ್ನು ಅಮೆರಿಕದ ಮೂಲದ NGO ಸಂಸ್ಥೆಯಾದ ಪರಿಸರ ರಕ್ಷಣಾ ನಿಧಿ ಎನ್ವೈರನ್ಮೆಂಟ್ ಡಿಫೆನ್ಸ್ ಫಂಡ್ EDF ಎಂಬ ಸಂಸ್ಥೆಯು ಉಡಾಯಿಸುವಂತೆ ಮಾಡಿದೆ. ಈ ಉಡಾವಣೆಗೆ ಗೂಗಲ್ ಸಂಸ್ಥೆಯು ಸಹಯೋಗವನ್ನು ಒದಗಿಸಿದೆ. ಈ ಉಪಗ್ರಹವನ್ನು ಅಭಿವೃದ್ಧಿಪಡಿಸುವಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾಲಯ ಮತ್ತು ಸ್ಮಿಥ್ಸೋನಿಯನ್ ಆಸ್ಟ್ರೋಫಿಸಿಕಲ್ ಅಬ್ಸರ್ವೇಟರಿ ಮತ್ತು ನ್ಯೂಜಿಲೆಂಡ್ ಬಾಹ್ಯಾಕಾಶ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸಿವೆ. ಮೀಥೇನ್ ಶಾಟ್ ಉಪಗ್ರಹದ ವಿಶೇಷತೆಗಳನ್ನು ನೋಡೋದಾದರೆ, ಈ ಉಪಗ್ರಹವು ವಾಷಿಂಗ್ ಮಿಷಿನ್ ಗಾತ್ರದಲ್ಲಿದ್ದು ದಿನಕ್ಕೆ 15 ಬಾರಿ ಭೂಮಿಯನ್ನು ಸುತ್ತುತ್ತದೆ. ತೈಲ ಮತ್ತು ಅನಿಲ ವಲಯದಲ್ಲಿ ಮೇಲ್ವಿಚಾರಣೆ ಮಾಡುತ್ತದೆ. ಸುಮಾರು 200 ಉದ್ದ ಮತ್ತು ಅಗಲ ವಿಶಾಲವಾದ ಕ್ಯಾಮೆರಾ ವೀಕ್ಷಣೆಯನ್ನು ಹೊಂದಿದೆ. ಹೈ ರೆಸಲ್ಯೂಷನ್ IR ಸಂವೇದಕ ಮತ್ತು ಸ್ಪೆಕ್ಟ್ರೋಮೀಟರ್ಗಳನ್ನು ವಾತಾವರಣದಲ್ಲಿ ಪ್ರತಿ ಶತಕೋಟಿಗೆ 3 ಭಾಗಗಳ ಸಾಂದ್ರತೆಯ ವ್ಯತ್ಯಾಸಗಳನ್ನು ಪತ್ತೆ ಮಾಡುತ್ತದೆ. ಗೂಗಲ್ ಅಭಿವೃದ್ಧಿಪಡಿಸಿದ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ AI ತಂತ್ರಜ್ಞಾನವನ್ನು ಬಳಸಿಕೊಂಡು ಸಂಗ್ರಹಿಸಿದ ದತ್ತಾಂಶಗಳನ್ನು ವಿಶ್ಲೇಷಿಸಲಾಗುತ್ತದೆ. ಮೀಥೇನ್ ಹೊರಸೂಸುವಿಕೆಯನ್ನು ಗುರುತಿಸಲು ಈ ಪ್ರಮಾಣೀಕರಿಸಲಾಯಿತು. ಅದೇ ರೀತಿ ವಿಶಾಲ ಕ್ಷೇತ್ರ ಹೊಂದಿರುವ ಮೀಥೇನ್ ಶಾಟ್ ಉಪಗ್ರಹ ಪ್ರಯೋಜನಗಳನ್ನು ನೋಡೋಣ. ಇದು ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಮೀಥೇನ್ ಹೊರಸೂಸುವಿಕೆಯನ್ನು ಪತ್ತೆ ಹಚ್ಚುತ್ತದೆ. ಅದೇ ರೀತಿ ಗೂಗಲ್ ಅರ್ತ್ ಇಂಜಿನ್ ನೈಜ ಸಮಯದ ದತ್ತಾಂಶವನ್ನು ಹಂಚಿಕೊಳ್ಳುತ್ತದೆ. ಮೂರನೇದಾಗಿ ಇದು ಮೀಥೇನ್ ಹೊರಸೂಸುವಿಕೆಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಮತ್ತು ಮೀಥೇನ್ ಹೊರಸೂಸುವಿಕೆಯ ನಿಯಂತ್ರಣದ ಗುರಿಯನ್ನು ಸಾಧಿಸಲು ಸಹಕಾರಿಯಾಗುತ್ತದೆ. ಜಗತ್ತಿನ ಮೊದಲ ಹಸಿರುಮನೆ ಅನಿಲ ಪರಿವೀಕ್ಷಣಾ ಉಪಗ್ರಹ ಯಾವುದೆಂದರೆ ಗೋಶಾಟ್ ಜಪಾನ್ ದೇಶದಿಂದ 2009 ಜನವರಿ 23ರಂದು ಉಡಾವಣೆ ಮಾಡಲಾಗಿದೆ. ಗೋಶಾಟ್. ಅದೇ ರೀತಿ ದೇಶದಲ್ಲಿ ಮೊದಲ ಬಾರಿಗೆ ಜಾರ್ಖಂಡ್ನಲ್ಲಿ ವಿಧವಾ ಪುನರ್ವಿವಾಹ ಉತ್ತೇಜನ ಯೋಜನೆಗೆ ಚಾಲನೆ ನೀಡಲಾಗಿದೆ. 2024 ಮಾರ್ಚ್ 6ರಂದು ಜಾರ್ಖಂಡ್ನಲ್ಲಿ ಮುಖ್ಯಮಂತ್ರಿಯಾದ ಚಂಪೈ ಸೊರೆನ್ ರವರು ವಿಧವಾ ಪುನರ್ವಿವಾಹ ಉತ್ತೇಜನ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಿದರು. ಈ ಯೋಜನೆಯಡಿ ಮರು ವಿವಾಹ ಆಗುವ ವಿಧವೆಯರಿಗೆ 2 ಲಕ್ಷ ರೂಪಾಯಿಗಳನ್ನು ನೀಡಲಾಗುತ್ತದೆ. ವಿಧವೆಯರನ್ನು ಮುಖ್ಯವಾಹಿನಿಗೆ ತಂದು ಗೌರವಯುತವಾಗಿ ಬದುಕಲು ಅವಕಾಶ ಕಲ್ಪಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಯಾವುದೇ ವಿಧವೆಯಾಗಲಿ ಮರುಮದುವೆಯಾಗಲಿ ಇದಕ್ಕಾಗಿ ಅರ್ಜಿ ಸಲ್ಲಿಸಬಹುದು. ಮದುವೆಯಾದ 1 ವರ್ಷದೊಳಗೆ ಆಕೆಗೆ 2 ಲಕ್ಷ ರೂಪಾಯಿ ನೀಡಲಾಗುತ್ತದೆ. ಭಾರತದ ನವೋದಯ ಧ್ರುವತಾರೆಂದು ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಪ್ರತಿಭಾವದಿಂದ 1829ರ ಜನರಲ್ ವಿಲಿಯಂ ಬೆಂಟಿಕ್ ರವರು ಸತಿ ಸಹಗಮನ ಪದ್ಧತಿಯನ್ನು ನಿಷೇಧಿಸಿದರು. 1856ರ ಜುಲೈ 16ರಂದು ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆಯು ಲಾರ್ಡ್ ಕ್ಯಾನಿಂಗ್ ಅವರು ಅನುಮೋದನೆಗೊಂಡಿಸಿದರು. ಈ ಕಾಯ್ದೆಯ ಕರಡನ್ನು ಲಾರ್ಡ್ ಡಲ್ಹೌಸಿಯವರು ಸಿದ್ಧಪಡಿಸಿದರು. ಅದೇ ರೀತಿ ವಿಕಲಚೇತನರಿಗಾಗಿ ಸುಗಮ್ಯ ಸಹಾಯಕ್ ಯೋಜನೆ ದೆಹಲಿ ಸರ್ಕಾರ ಮಾಡಿದೆ. ದೆಹಲಿ ಸರ್ಕಾರವು ವಿಕಲಚೇತನರಿಗಾಗಿ ನೆರವು ನೀಡುವ ಸುಗಮ್ಯ ಸಹಾಯಕ್ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯಡಿ ಫಲಾನುಭವಿಗಳು 2016ರ ಅಂಗವಿಕಲ ಹಕ್ಕುಗಳ ಕಾಯ್ದೆ ಅಡಿಯಲ್ಲಿ ಅಧಿಕೃತ ವೈದ್ಯಕೀಯ ಪ್ರಾಧಿಕಾರದಿಂದ ನೀಡಲಾದ ಶೇಕಡಾ 40% ಮತ್ತು ಅದಕ್ಕಿಂತ ಹೆಚ್ಚಿನ ಅಂಗವೈಕಲ್ಯತೆಯನ್ನು ಹೊಂದಿರಬೇಕು. ಈ ಯೋಜನೆಯಡಿ ಬೆಂಚ್ಮಾರ್ಕ್ ವಿಕಲಚೇತನರಿಗೆ ಸಾಧನಗಳನ್ನು ಮತ್ತು ಸಲಕರಣೆಗಳನ್ನು ನೀಡುವ ಮೂಲಕ ಅವರ ಸೃಜನಶೀಲತೆ ಮತ್ತು ಸಾಮರ್ಥ್ಯವನ್ನು ಸುಧಾರಿಸಲಾಗುತ್ತದೆ. ಅರ್ಜಿದಾರರು ದೆಹಲಿ ಕೇಂದ್ರಾಡಳಿತ ಪ್ರದೇಶವಾಗಿ ನಿವಾಸಿಗಳಾಗಿದ್ದು ಎಲ್ಲ ಮೂಲಗಳಿಂದ ವಾರ್ಷಿಕವಾಗಿ ಆದಾಯ 8 ಲಕ್ಷ ರೂಪಾಯಿಗಳು ಮೀರಬಾರದು. ಅದೇ ರೀತಿ ಕರ್ನಾಟಕ ಹೈಕೋರ್ಟ್ನ 34ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ನ್ಯಾಯಮೂರ್ತಿ NV ಅಂಜಾರಿಯಾ ನೇಮಕ ಆಗಿದ್ದಾರೆ. ಕರ್ನಾಟಕ ಹೈಕೋರ್ಟ್ನ 34ನೇ
ಮುಖ್ಯ ನ್ಯಾಯಮೂರ್ತಿಗಳಾಗಿ ನ್ಯಾಯಮೂರ್ತಿ NV ಅಂಜಾರಿಯಾ ಅವರು 2024 ಫೆಬ್ರವರಿ 25ರಂದು ರಾಜಭವನದಲ್ಲಿ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರಿಂದ ಪ್ರಮಾಣವಚನವನ್ನು ಸ್ವೀಕರಿಸಿದರು. ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಕಾರ್ಯನಿರ್ವಹಿಸುತ್ತಿದ್ದ ಕರ್ನಾಟಕದ ಮೂಲದ ನ್ಯಾಯಮೂರ್ತಿ PN ದಿನೇಶ್ ಕುಮಾರ್ ಅವರು 2024 ಫೆಬ್ರವರಿ 24ರಂದು ನಿವೃತ್ತರಾದ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ನ್ಯಾಯಮೂರ್ತಿ ಅಂಜಾರಿಯಾ ಅವರನ್ನು ನೇಮಕ ಮಾಡಲಾಗಿದೆ. ಕೊಲಿಜಿಯಂ ಶಿಫಾರಸು ಮಾಡುತ್ತದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ DY ಚಂದ್ರಚೂಡ್ ಅವರ ನೇತೃತ್ವದ ಕೊಲಿಜಿಯಂ 2024 ಫೆಬ್ರವರಿ 7ರಂದು ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿರುವ ಅಂಜಾರಿಯಾ ಅವರನ್ನು ನೇಮಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದು, ಇದರ ಅನ್ವಯ ರಾಷ್ಟ್ರಪತಿಗಳು ಕೊಲಿಜಿಯಂನ ಶಿಫಾರಸನ್ನು ಆಧರಿಸಿ ನೇಮಕ ಮಾಡಿದ್ದಾರೆ. ಕರ್ನಾಟಕ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿ ಯಾರು ಅಂದರೆ ಅಂಜಾರಿಯಾ 1965 ಮಾರ್ಚ್ 23ರಂದು ಜನಿಸಿದ್ದರು. ಇವರು ಗುಜರಾತ್ ಮೂಲದ ನ್ಯಾಯಮೂರ್ತಿ ಅಂಜಾರಿಯಾ ಅವರು ಗುಜರಾತ್ನ ಹೈಕೋರ್ಟ್ನಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿದರು. ಗುಜರಾತ್ ಹೈಕೋರ್ಟ್ನಲ್ಲಿ ಸಿವಿಲ್, ಸಾಂವಿಧಾನಿಕ, ಕಂಪನಿ ಕಾನೂನು, ಕಾರ್ಮಿಕ ಮತ್ತು ಸೇವಾ ವಿಷಯಗಳಲ್ಲಿ ವಕೀಲಿಕೆ ಮಾಡಿರುವ ಇವರು ಸಿವಿಲ್ ಮತ್ತು ಸಾಂವಿಧಾನಿಕ ಪ್ರಕರಣಗಳಲ್ಲಿ ಪರಿಣಿತಿಯನ್ನು ಪಡೆದಿದ್ದಾರೆ. 2011ರಿಂದ ಗುಜರಾತ್ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ. 2024 ಫೆಬ್ರವರಿ 25ರಂದು ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು 2027 ಮಾರ್ಚ್ 23ರವರೆಗೆ 62 ವರ್ಷ ಅವರಿಗೆ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಕರ್ನಾಟಕ ಹೈಕೋರ್ಟ್ನ ನಿಕಟಪೂರ್ವ ಮುಖ್ಯ ನ್ಯಾಯಮೂರ್ತಿ PN ದಿನೇಶ್ ಕುಮಾರ್ ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ 2024 ಫೆಬ್ರವರಿ 3ರಂದು ಕರ್ನಾಟಕ ಮೂಲದ ನ್ಯಾಯಮೂರ್ತಿ PS ದಿನೇಶ್ ಕುಮಾರ್ ಅವರು ರಾಜ್ಯಪಾಲರಿಂದ ಪ್ರಮಾಣವಚನವನ್ನು ಸ್ವೀಕರಿಸಿದರು. ಇವರು 62 ವರ್ಷ ವಯೋಮಾನ ತುಂಬಿದ ಹಿನ್ನೆಲೆಯಲ್ಲಿ 2024 ಫೆಬ್ರವರಿ 24ರಂದು ನಿವೃತ್ತರಾದರು. ಕೇವಲ 21 ದಿನಗಳ ಕಾಲ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಮೂಲಕ ಇವರು ಕರ್ನಾಟಕ ಹೈಕೋರ್ಟ್ನ ಇತಿಹಾಸದಲ್ಲಿ ಕಡಿಮೆ ಅವಧಿ ಕಾರ್ಯನಿರ್ವಹಿಸಿದ 2ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ. ಈ ಮೊದಲು ಯಾರಪ್ಪ ಇದ್ದರಪ್ಪ ಅಂತಂದರೆ ಕರ್ನಾಟಕ ಹೈಕೋರ್ಟ್ನ 17ನೇ ಮುಖ್ಯ ನ್ಯಾಯಮೂರ್ತಿಗಳಾದ SM ಹಕೀಂ ಅವರು ಕೇವಲ 6 ದಿನಗಳ ಕಾಲ ಅಂದರೆ 1996 ಮೇ 3ರಿಂದ ಸ್ಟಾರ್ಟ್ ಆದರೆ 1996 ಮೇ 9ರವರೆಗೆ ಕಾರ್ಯನಿರ್ವಹಿಸುವ ಮೂಲಕ ಅತಿ ಕಡಿಮೆ ಅವಧಿಯವರೆಗೆ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ PB ವರಾಳೆ ಅವರನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನಾಗಿ ನೇಮಕ ಮಾಡಿದ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ನ್ಯಾಯಮೂರ್ತಿ PS ದಿನೇಶ್ ಕುಮಾರ್ ಅವರನ್ನು ಹೈಕೋರ್ಟ್ CJ ಆಗಿ ನೇಮಕ ಮಾಡಲಾಗಿತ್ತು. ಅದೇ ರೀತಿ ನ್ಯಾಯಾಲಯದ ನ್ಯಾಯಾಧೀಶರನ್ನು ಅದೇ ನ್ಯಾಯಾಲಯಕ್ಕೆ ಮುಖ್ಯ ನ್ಯಾಯಾಧೀಶರಾಗಿ ನೇಮಕವಾಗಿದ್ದು ಮತ್ತು ಕನ್ನಡಿಗರೇ ಕರ್ನಾಟಕದ ಹೈಕೋರ್ಟ್ಗೆ ನೇಮಕವಾದದ್ದು ವಿಶೇಷವಾಗಿದೆ. ಖಾಸಗಿತನದ ಹಕ್ಕು 21ನೇ ವಿಧಿಯಲ್ಲಿ ಅಂತರ್ಗತವಾದ ಮೂಲಭೂತ ಹಕ್ಕು. ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಪ್ರತಿಯೊಬ್ಬರ ವ್ಯಕ್ತಿಗೂ ತನ್ನದೇ ಆದ ಖಾಸಗಿ ಬದುಕು ಇರುತ್ತದೆ. ಖಾಸಗಿತನ ನಾಗರಿಕನ ಲಕ್ಷಣವಾಗಿದೆ. ವಿಶೇಷವಾಗಿ ಪ್ರಜಾಪ್ರಭುತ್ವದಲ್ಲಿನ ವ್ಯಕ್ತಿಯ ಖಾಸಗಿತನಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಈ ಹಕ್ಕನ್ನು ಯಾರೊಬ್ಬರೂ ಕಸಿದುಕೊಳ್ಳುವಂತಿಲ್ಲ. ಸರ್ಕಾರಗಳು ವ್ಯಕ್ತಿಗಳ ಖಾಸಗಿತನಕ್ಕೆ ಅವಕಾಶ ನೀಡಿದರೂ ಕೆಲವೊಂದು ಮಿತಿಗಳನ್ನು ಹೇರುತ್ತದೆ. ಭಾರತೀಯ ಸಂವಿಧಾನದಲ್ಲಿ ವ್ಯಕ್ತಿಯ ಖಾಸಗಿತನವನ್ನು ಮೂಲಭೂತ ಹಕ್ಕೆಂದು ಪರಿಗಣಿಸಲಿಲ್ಲ. ಆದರೆ 2017 ಆಗಸ್ಟ್ 24ರಂದು ಭಾರತ ಸುಪ್ರೀಂ ಕೋರ್ಟ್ನ ಅಂದಿನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದ JS ಖೇಹಾರ್ ಅವರ ನೇತೃತ್ವದಲ್ಲಿ 9 ಜನ ನ್ಯಾಯಾಧೀಶರನ್ನೊಳಗೊಂಡ ಸಂವಿಧಾನ ಪೀಠವು ಒಂದು ಐತಿಹಾಸಿಕ ತೀರ್ಪು ನೀಡಿತು. ಖಾಸಗಿತನದ ಹಕ್ಕು ಭಾರತದ ಸಂವಿಧಾನ ನೀಡಿರುವ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ ಎಂದು ಹೇಳಿತು. ಖಾಸಗಿತನದ ಹಕ್ಕು 21ನೇ ವಿಧಿಯಲ್ಲಿ ಅಂತರ್ಗತ ಹಕ್ಕಾಗಿದೆ ಎಂದು ತೀರ್ಪು ಸ್ಪಷ್ಟಪಡಿಸಿತು. ಈ ತೀರ್ಪಿನ ಪ್ರಕಾರ ಖಾಸಗಿತನ ಎಂಬುದು ವೈಯಕ್ತಿಕ ಸಂಬಂಧಗಳು, ಕೌಟುಂಬಿಕ ಜೀವನ, ಪ್ರಾಮುಖ್ಯತೆ, ಸಂತಾನೋತ್ಪತ್ತಿ, ಲೈಂಗಿಕತೆ ಮುಂತಾದ ಅಂಶಗಳನ್ನು ಒಳಗೊಂಡಿದೆ. ಅದೇ ರೀತಿ ವಿಶೇಷ ನೋಡಿದರೆ ಕನ್ನಡಿಗರೇ ಆದ ನಿವೃತ್ತ ನ್ಯಾಯಮೂರ್ತಿ KS ಪುಟ್ಟಸ್ವಾಮಿ ಅವರು ಪ್ರಕರಣದಲ್ಲೇ ಖಾಸಗಿತನವು ಮೂಲಭೂತ ಹಕ್ಕು ಎಂದು ತೀರ್ಪು ನೀಡಿದ್ದು ವಿಶೇಷವಾಗಿದೆ. ಅದೇ ರೀತಿ ಶತಮಾನೋತ್ಸವ ಆಚರಿಸಿದ ಕರ್ನಾಟಕ ಬ್ಯಾಂಕು 2024 ಫೆಬ್ರವರಿ 18ರಂದು 2024 ಫೆಬ್ರವರಿ 18ರಂದು ಕರ್ನಾಟಕದ ಅತ್ಯಂತ ದೊಡ್ಡ ಖಾಸಗಿ ಬ್ಯಾಂಕ್ ಆಗಿ ಎನಿಸಿದ ಕರ್ನಾಟಕ
ಬ್ಯಾಂಕು ಶತಮಾನೋತ್ಸವದ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ಆಚರಿಸಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಉಪಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರು ₹100 ವಿಶೇಷ ನಾಣ್ಯವನ್ನು ಲೋಕಾರ್ಪಣೆ ಮಾಡಿದರು. ಜೊತೆಗೆ ಬ್ಯಾಂಕಿನ ಕೇಂದ್ರ ಕಚೇರಿ ಚಿತ್ರವಿರುವ ₹5 ಅಂಚೆ ಸ್ಟಾಂಪ್ ಮತ್ತು ಲಕೋಟೆ ಬಿಡುಗಡೆ ಮಾಡಿದರು. 100 ವರ್ಷದ ಸಾಧನೆ ಡೈರಿ ಬಿಡುಗಡೆಯಾಗಿದೆ ಮತ್ತು ದೇಶಾದ್ಯಂತ 15 ಬ್ಯಾಂಕ್ ಶಾಖೆಗಳಿಗೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಅಟಾರ್ನಿ ಜನರಲ್ ಆಗಿರುವ ಆರ್. ವೆಂಕಟರಮಣಿ, ಕರ್ನಾಟಕ ಬ್ಯಾಂಕ್ನ ಅಧ್ಯಕ್ಷ ಪಿ. ಪ್ರದೀಪ್ ಕುಮಾರ್, ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಕೃಷ್ಣನ್ ಹರಿಹರನ್, ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವ ಶೇಖರ್ ರಾವ್ ಸೇರಿದಂತೆ ಹಲವು ಭಾಗವಹಿಸಿದರು. ಶತಮಾನೋತ್ಸವದ ಅಂಗವಾಗಿ ಬ್ಯಾಂಕ್ ವತಿಯಿಂದ ಭಾರತ ಕರ್ನಾಟಕ ಬ್ಯಾಂಕ್ ಹೆಸರಿನ ಅಭಿಯಾನ ಜರುಗಿದೆ. ಕರ್ನಾಟಕ ಬ್ಯಾಂಕ್ ಬಗ್ಗೆ ನೋಡುವುದಾದರೆ 1924 ಫೆಬ್ರವರಿ 18ರಂದು 9 ಮಂದಿ ನಿರ್ದೇಶಕರು ಸೇರಿಕೊಂಡು ಚಿಕ್ಕಮಗಳೂರಿನ ಡೊಂಗರಕೆರೆಯಲ್ಲಿ ಬೀದಿಯಲ್ಲಿ ಬಿ. ಆರ್. ವ್ಯಾಸರಾಯ ಆಚಾರ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಬ್ಯಾಂಕ್ ಸ್ಥಾಪನೆಗೊಂಡಿತು. 1924 ಮೇ 23ರಂದು ವಾಣಿಜ್ಯ ಕಾರ್ಯ ಚಟುವಟಿಕೆ ಆರಂಭಿಸಿತು. ಮೈಸೂರು ರಾಜ್ಯದ ಅತ್ಯಂತ ಹಳೆಯ ಬ್ಯಾಂಕ್ ಎನಿಸಿದ ಚಿತ್ರದುರ್ಗ ಬ್ಯಾಂಕ್ ಅದು ಸ್ಥಾಪನೆಯಾದ 1869 1928ರಲ್ಲಿ ಕರ್ನಾಟಕ ಬ್ಯಾಂಕ್ ಎಂದು ವಿಲೀನ ಮಾಡಿಕೊಂಡಿತು. 1946ರಲ್ಲಿ ಸ್ಥಾಪನೆಗೊಂಡಿದ್ದ ಬ್ಯಾಂಕ್ ಆಫ್ ಕರ್ನಾಟಕವು 1996ರಲ್ಲಿ ಕರ್ನಾಟಕ ಬ್ಯಾಂಕ್ನೊಂದಿಗೆ ವಿಲೀನವಾಯಿತು. ಭಾರತದ ಪ್ರಮುಖ 22 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಟ್ಟು 915 ಶಾಖೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಎ ದರ್ಜೆಯ ಶೆಡ್ಯೂಲ್ ವಾಣಿಜ್ಯ ಬ್ಯಾಂಕು ಆಗಿದೆ. ಟ್ಯಾಗ್ಲೈನ್ ಹೊಂದಿರುವ ಈ ಬ್ಯಾಂಕು ಕೋರ್ ಬ್ಯಾಂಕಿಂಗ್, ಇಂಟರ್ ಬ್ಯಾಂಕಿಂಗ್ ಮತ್ತು ಮನಿ ಫಾಂಟ್ ಹೆಸರಿನಲ್ಲಿ ಎಟಿಎಂ, ನಗದು ರಿಸೈಕ್ಲರ್, ಇ-ಲಾಂಬಿ ಘಟಕಗಳನ್ನು ಹೊಂದಿದೆ. ಬಿ. ಆರ್. ವ್ಯಾಸರಾಯ ಆಚಾರ್ ಅವರು ಬ್ಯಾಂಕಿನ ಮೊದಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಈ ಬ್ಯಾಂಕಿನ ಪ್ರಮುಖ ಡಿಜಿಟಲ್ ಬ್ಯಾಂಕಿಂಗ್ ಸೇವೆ ಕೆಬಿಎಲ್ ಮೊಬೈಲ್ ಪ್ಲಸ್, ಕೆಬಿಎಲ್ ಎಂ ಪಾಸ್ಬುಕ್, ಕೆಬಿಎಲ್ ಮನಿ ಕ್ಲಿಕ್ ಇಂಟರ್ನೆಟ್ ಬ್ಯಾಂಕಿಂಗ್, ಕೆಬಿಎಲ್ ಪಿಒಎಸ್ ಮ್ಯಾನೇಜರ್, ಭೀಮ್ ಕೆಬಿಎಲ್ ಯುಪಿಐ ಆ್ಯಪ್. ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವಾಲಯ ನೀಡುವ ಡಿಜಿಟಲ್ ಪ್ರಶಸ್ತಿ ಪ್ರತಿಷ್ಠಿತ ಪುರಸ್ಕಾರಕ್ಕೆ ಖಾಸಗಿ ವಲಯದ ಬ್ಯಾಂಕು ವಿಭಾಗದಲ್ಲಿ ಭಾಜನವಾಗಿತ್ತು. 2023ರ ಬಿಸಿನೆಸ್ ಐಕಾನ್ ಪ್ರಶಸ್ತಿ ಪಡೆದಿದೆ. ಯಾವುದಂದರೆ ಕರ್ನಾಟಕ ಬ್ಯಾಂಕು. ಕರ್ನಾಟಕ ಆರ್ಥಿಕತೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಮುಖ ಬ್ಯಾಂಕುಗಳ ಅಂಶಗಳು ನೋಡೋದಾದರೆ ಕೆನರಾ ಬ್ಯಾಂಕು ಇದು ಸ್ಥಾಪನೆಯಾಗಿದ್ದು 1906 ಮಂಗಳೂರಿನಲ್ಲಿ, ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ರಾಷ್ಟ್ರೀಕರಣ 1969 ಜುಲೈ 19. ಸ್ಥಾಪಕರು ಎ. ಸುಬ್ಬರಾವ್ ಪೈ. ವೆರಿ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್ ಇದು. ಅದೇ ರೀತಿ ಕಾರ್ಪೊರೇಷನ್ ಬ್ಯಾಂಕ್ ನೋಡೋದಾದರೆ 1906ರಲ್ಲಿ ಸ್ಥಾಪನೆ ಉಡುಪಿಯಲ್ಲಿ, ಇದು ಕೇಂದ್ರ ಕಚೇರಿ ಮಂಗಳೂರು. ಇದು ರಾಷ್ಟ್ರೀಕರಣ 1980 ಏಪ್ರಿಲ್ 15. ಸ್ಥಾಪಕರು ಖಾನ್ ಬಹದ್ದೂರ್ ಹಾಜಿ. ಅದೇ ರೀತಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಥಾಪನೆ 1913 ಮೈಸೂರು, ಕಚೇರಿ ಬೆಂಗಳೂರು. ರಾಷ್ಟ್ರೀಕರಣ 1955 ಜುಲೈ 1. ಸರ್ ಎಂ ವಿಶ್ವೇಶ್ವರಯ್ಯರವರು. ಅದೇ ರೀತಿಯಾಗಿ ಸಿಂಡಿಕೇಟ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು 1925 ಉಡುಪಿ ಜಿಲ್ಲೆಯಲ್ಲಿ, ಕೇಂದ್ರ ಕಚೇರಿ ಮಣಿಪಾಲ್. 1969 ಜುಲೈ 19ರಂದು ರಾಷ್ಟ್ರೀಕರಣ. ಸ್ಥಾಪಕರು ಉಪೇಂದ್ರ ಆನಂದ್ ಪೈ. ವಿಜಯ ಬ್ಯಾಂಕ್ ಸ್ಥಾಪನೆ 1931 ಬೆಂಗಳೂರು, ಕೇಂದ್ರ ಕಚೇರಿ. 1980 ಏಪ್ರಿಲ್ 15ರಂದು ರಾಷ್ಟ್ರೀಕರಣ. ಬಾಲಕೃಷ್ಣನ್ ಶೆಟ್ಟಿ ಸ್ಥಾಪಕರು. ಕರ್ನಾಟಕ ಬ್ಯಾಂಕ್ ಸ್ಥಾಪನೆ 1924 ಫೆಬ್ರವರಿ 18 ಮಂಗಳೂರಿನಲ್ಲಿ, ಕೇಂದ್ರ ಕಚೇರಿ. ಖಾಸಗಿ ಬ್ಯಾಂಕ್ ಆಗಿದೆ. ಬಿ. ಆರ್. ವ್ಯಾಸರಾಯ ಆಚಾರ್ಯ ಸ್ಥಾಪಕ. ವಿಲೀನಗೊಂಡ ಕರ್ನಾಟಕದ ಬ್ಯಾಂಕ್ಗಳು ಎಸ್.ಬಿ.ಐನೊಂದಿಗೆ ಎಸ್.ಬಿ.ಎಂ 2017ರಲ್ಲಿ ವಿಲೀನವಾಯಿತು. ಬ್ಯಾಂಕ್ ಆಫ್ ಬರೋಡದೊಂದಿಗೆ ವಿಜಯ ಬ್ಯಾಂಕ್ 2019ರಲ್ಲಿ ವಿಲೀನ. ಕೆನರಾ ಬ್ಯಾಂಕ್ದೊಂದಿಗೆ ಸಿಂಡಿಕೇಟ್ ಬ್ಯಾಂಕ್ 2020ರಲ್ಲಿ ವಿಲೀನ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದೊಂದಿಗೆ ಕಾರ್ಪೊರೇಷನ್ ಬ್ಯಾಂಕ್ 2020ರಲ್ಲಿ ವಿಲೀನ. ಕರ್ನಾಟಕ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 2 ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಯಾವಪ್ಪ ಅಂತಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಕೇಂದ್ರ ಕಚೇರಿ ಬಳ್ಳಾರಿ. KVGB ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್, ಕೇಂದ್ರ ಕಚೇರಿ ಧಾರವಾಡ. ಬ್ಯಾಂಕಿಂಗ್ ಚಳವಳಿಯ ತೊಟ್ಟಿಲು ಮಂಗಳೂರು. ಸಹಕಾರಿ ಚಳವಳಿಯ ತೊಟ್ಟಿಲು ಧಾರವಾಡ.
2024 RBI ಹಣಕಾಸು ಸಪ್ತಾಹ 2024 ಫೆಬ್ರವರಿ 26ರಿಂದ ಮಾರ್ಚ್ 1ರವರೆಗೆ. ಭಾರತದ ಕೇಂದ್ರ ಬ್ಯಾಂಕು ಸರ್ಕಾರದ ಬ್ಯಾಂಕುಗಳ ಬ್ಯಾಂಕು ಮಾತೃ ಬ್ಯಾಂಕು ಆಗಿರುವ RBI ವತಿಯಿಂದ 2024 ಫೆಬ್ರವರಿ 26ರಿಂದ ಮಾರ್ಚ್ 1ರವರೆಗೆ ಮೇಕ್ ಎ ರೈಟ್ ಸ್ಟಾರ್ಟ್ ಬಿಕಾಸ್ ಫೈನಾನ್ಸಿ ಸ್ಮಾರ್ಟ್ ಎಂಬ ಧ್ಯೇಯೋಕ್ತಿಯಲ್ಲಿ ಹಣಕಾಸು ಸಾಕ್ಷರತಾ ಸಪ್ತಾಹ ಆಚರಣೆಯಾಗಿದೆ. 2026 ಮತ್ತು 2025 ಅವಧಿಯ ರಾಷ್ಟ್ರೀಯ ಹಣಕಾಸು ಸಾಕ್ಷರತಾ ಕಾರ್ಯತಂತ್ರದ ಭಾಗವಾಗಿ ಸಾರ್ವಜನಿಕರಲ್ಲಿ ಹಣಕಾಸು ಸಾಕ್ಷರತೆಯ ಬಗ್ಗೆ ಅರಿವು ಮೂಡಿಸಲು ಈ ಅಭಿಯಾನವು 2016ರಿಂದ ಪ್ರತಿ ವರ್ಷ ಜರುಗುತ್ತಿದೆ. ಭಾರತದಲ್ಲಿ ಏಪ್ರಿಲ್ ತಿಂಗಳು ರಾಷ್ಟ್ರೀಯ ಹಣಕಾಸು ಸಾಕ್ಷರತಾ ಮಾಸ ಎಂದು ಆಚರಿಸಲಾಗುತ್ತದೆ. ಯಾವ ತಿಂಗಳು ಅಂದರೆ ಏಪ್ರಿಲ್ ತಿಂಗಳು. ಹಣಕಾಸು ಸಾಕ್ಷರತೆ ಎಂದರೆ ಹಣ ಗಳಿಕೆ, ಉಳಿತಾಯ ಮತ್ತು ಹೂಡಿಕೆ, ರಕ್ಷಣೆ, ಖರ್ಚು ಮತ್ತು ಸಾಲ ಮಾಡುವುದಕ್ಕೆ ಸಂಬಂಧಿಸಿದ ಪ್ರಮುಖ ತತ್ವವನ್ನು ತಿಳಿಸುತ್ತದೆ. ಚುನಾವಣಾ ಆಯುಕ್ತ ಮತ್ತು ಅರುಣ್ ಗೋಯಲ್ ಅವರು ರಾಜೀನಾಮೆ ಅಂಗೀಕಾರ. 2024 ಮಾರ್ಚ್ 9ರಂದು ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಚುನಾವಣಾ ಆಯುಕ್ತರಾಗಿ ಅರುಣ್ ಗೋಯಲ್ ಅವರನ್ನು ರಾಜೀನಾಮೆ ಪತ್ರಕ್ಕೆ ಅಂಗೀಕಾರ ನೀಡಿದ್ದಾರೆ. 2022 ನವೆಂಬರ್ 19ರಂದು ಅರುಣ್ ಗೋಯಲ್ ಅವರನ್ನು ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಲಾಗಿತ್ತು. ಇವರು 1985ರ ಬ್ಯಾಚ್ನ IPS ಅಧಿಕಾರಿಯಾಗಿದ್ದಾರೆ. ಅದೇ ರೀತಿ 2024 ಮಾರ್ಚ್ 9ರ ವೇಳೆಗೆ ಮುಖ್ಯ ಆಯುಕ್ತರನ್ನು ಹೊರತುಪಡಿಸಿ ಉಳಿದ 2 ಚುನಾವಣಾ ಆಯುಕ್ತರ ಹುದ್ದೆ ಖಾಲಿಯಿದೆ. ಸಂವಿಧಾನದ 324ನೇ ವಿಧಿಯ ಅನ್ವಯ ಭಾರತದಲ್ಲಿ 1950ರ ಜನವರಿ 25ರಂದು ಸ್ಥಾಪನೆಯಾಗಿರುವ ಕೇಂದ್ರ ಚುನಾವಣಾ ಆಯೋಗವು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ವ್ಯಾಪ್ತಿಯಲ್ಲಿದೆ. ಆಯೋಗವು ಓರ್ವ ಮುಖ್ಯ ಆಯುಕ್ತರು ಮತ್ತು 2 ಆಯುಕ್ತರುಗಳನ್ನು ಹೊಂದಿದೆ. ಸುಕುಮಾರ್ ಸೇನ್ ಅವರು ಆಯೋಗದ ಮೊದಲ ಆಯುಕ್ತರಾಗಿದ್ದು, ರಾಜೀವ್ ಕುಮಾರ್ ಅವರು ಪ್ರಸ್ತುತ 25ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಾರೆ. 2024 ಜನವರಿ 25ರ 14ನೇ ಆವೃತ್ತಿಯ ರಾಷ್ಟ್ರೀಯ ಮತದಾರ ದಿನದ ಧ್ಯೇಯವಾಕ್ಯ ಏನಪ್ಪ ಅಂತಂದರೆ, ಮತದಾನಕ್ಕಿಂತ ಮೊದಲಿಲ್ಲ ಮತ್ತೊಂದಿಲ್ಲ, ನಾನು ಖಚಿತವಾಗಿ ಮತ ಚಲಾಯಿಸುತ್ತೇನೆ. ರಾಜ್ಯಸಭಾ ಸದಸ್ಯರಾಗಿ ನಾಮನಿರ್ದೇಶನರಾದ ಸುಧಾ ಮೂರ್ತಿ. 2024 ಮಾರ್ಚ್ 8ರಂದು ಕರ್ನಾಟಕ ರಾಜ್ಯದ ಖ್ಯಾತ ಲೇಖಕಿ, ಇನ್ಫೋಸಿಸ್ ಪ್ರತಿಷ್ಠಾಪನದ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿರುವ ಸುಧಾ ಮೂರ್ತಿ ಅವರನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದ್ದಾರೆ. ಸುಧಾ ಮೂರ್ತಿಯವರು ಮೂಲತಃ ಹಾವೇರಿ ಜಿಲ್ಲೆಯ ಶಿವಗಾಮಿಯವರು. ಇನ್ಫೋಸಿಸ್ ಸಂಸ್ಥಾಪಕ ಎನ್. ನಾರಾಯಣ ಮೂರ್ತಿ ಅವರ ಪತ್ನಿಯಾಗಿರುವ ಸುಧಾ ಮೂರ್ತಿ ಅವರ ಮಗಳಾದ ಅಕ್ಷತಾ ಮೂರ್ತಿ ಅವರನ್ನು ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಅವರು ವಿವಾಹವಾಗಿದ್ದಾರೆ. ಸುಧಾ ಮೂರ್ತಿ ಅವರಿಗೆ 2006ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 2023ರಲ್ಲಿ ಪದ್ಮಭೂಷಣ ಗೌರವ ಲಭಿಸಿವೆ. 2022ರ ಜುಲೈ ತಿಂಗಳಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ. ಡಿ. ವೀರೇಂದ್ರ ಹೆಗ್ಗಡೆ ಅವರನ್ನು ರಾಷ್ಟ್ರಪತಿಗಳು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದ್ದರು. ಪ್ರಸ್ತುತ ಸಾಮಾಜಿಕ ಸೇವೆ ಮತ್ತು ಶಿಕ್ಷಣ ವಿಭಾಗದಲ್ಲಿ ರಾಜ್ಯಸಭೆಯ ನಾಮನಿರ್ದೇಶಿತವಾದ ಕರ್ನಾಟಕದ 2ನೇ ಸದಸ್ಯ ಎಂಬ ಕೀರ್ತಿಗೆ ಸುಧಾ ಮೂರ್ತಿ ಅವರು ಪಾತ್ರರಾಗಿದ್ದಾರೆ. ಭಾರತದ ರಾಷ್ಟ್ರಪತಿಗಳು ಸಂವಿಧಾನದ ವಿಧಿ 80(3) ಅನ್ವಯ ವಿಜ್ಞಾನ, ಸಾಹಿತ್ಯ, ಕಲೆ, ಸಾಮಾಜಿಕ ಸೇವೆಗಳು ಮೊದಲಾದ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 12 ಮಂದಿ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲು ಅವಕಾಶವಿದೆ. 2024 ಫೆಬ್ರವರಿ 27ರಂದು ಕರ್ನಾಟಕದಲ್ಲಿ ನಡೆದ ರಾಜ್ಯಸಭಾ ಸದಸ್ಯರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸೈಯದ್ ನಾಸೀರ್ ಹುಸೇನ್, ಅಜಯ್ ಮೇಕನ್, G.S. ಚಂದ್ರಶೇಖರ್ ಮತ್ತು ಬಿಜೆಪಿಯ ನಾರಾಯಣ್ ಕೆ. ಬಾಂಡಗಿ ಅವರನ್ನು ಜಯಗಳಿಸಿದ್ದು, 2024 ಏಪ್ರಿಲ್ 3ರಿಂದ ರಾಜ್ಯಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅದೇ ರೀತಿಯಾಗಿ ಇಂಗ್ಲೆಂಡ್ ತಂಡ ವಿರುದ್ಧ ಟೆಸ್ಟ್ ಟೂರ್ನಿಯಲ್ಲಿ ಭಾರತಕ್ಕೆ ಸರಣಿ ಜಯ. 2024 ಜನವರಿ 25ರಿಂದ ಆರಂಭವಾದ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ 5ನೇ ಟೆಸ್ಟ್ ಟೂರ್ನಿಯ ಸರಣಿಯು 2024 ಮಾರ್ಚ್ 11ರವರೆಗೆ ಜಯಗಳಿಸಬೇಕಾಯಿತು. 2024 ಮಾರ್ಚ್ 9ರಂದು ಉಭಯ ತಂಡಗಳ ನಡುವೆ ಧರ್ಮಶಾಲಾದಲ್ಲಿ ನಡೆದ 5ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು ಇನ್ನಿಂಗ್ಸ್ ಮತ್ತು 64 ರನ್ಗಳಿಂದ ಜಯಗಳಿಸಿ 4-1ರ ಸರಣಿಯನ್ನು ಪಡೆದುಕೊಂಡಿದೆ. ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು ಜಯಗಳಿಸಿದ್ದು,
ಉಳಿದ 2, 3, 4, 5ನೇ ಟೆಸ್ಟ್ ಪಂದ್ಯಗಳಲ್ಲಿ ಭಾರತವು ದಾಖಲೆ ಜಯ ಗಳಿಸಿದೆ. ಗುಜರಾತ್ನ ರಾಜ್ಕೋಟ್ನ ನಿರಂಜನ್ ಶ್ಯಾ ಸ್ಟೇಡಿಯಂನಲ್ಲಿ ನಡೆದ 3ನೇ ಟೆಸ್ಟ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಭಾರತ ತಂಡವು ಇಂಗ್ಲೆಂಡ್ ವಿರುದ್ಧ 434 ರನ್ಗಳ ಅಂತರದಲ್ಲಿ ಭರ್ಜರಿ ಜಯ ಸಾಧಿಸಿದೆ. ಇದರೊಂದಿಗೆ ಟೆಸ್ಟ್ ಪಂದ್ಯದಲ್ಲಿ ಬೃಹತ್ ಅಂತರಗಳ ಜಯ ದಾಖಲಿಸಿತು. ಅದನ್ನು ಓದಿಕೊಳ್ಳಿ ಫ್ರೆಂಡ್ಸ್, ಪಾಸ್ ಮಾಡಿ. ಎಷ್ಟು ಟೆಸ್ಟ್ ಪಂದ್ಯದಲ್ಲಿ ಜೈಸ್ವಾಲ್ ರವರ ದಾಖಲೆ ನೋಡಬೇಕು. ಅದೇ ರೀತಿ ಯಶಸ್ವಿ ಜೈಸ್ವಾಲ್ ರವರು 712 ರನ್ ಗಳಿಸಿ ಸರಣಿ ಶ್ರೇಷ್ಠ ಆಟಗಾರರಾಗಿ ಹೊರಹೊಮ್ಮಿದ್ದಾರೆ. ಈ ಸರಣಿಯಲ್ಲಿ ಅಶ್ವಿನ್ ರವರು 26 ವಿಕೆಟ್ ಪಡೆದು ಅಧಿಕ ವಿಕೆಟ್ ಗಳಿಸಿದ ಬೌಲರ್ ಆಗಿದ್ದಾರೆ. ಅಶ್ವಿನ್ ಅವರು 100ನೇ ಟೆಸ್ಟ್ ಪಂದ್ಯದಲ್ಲಿ ಆಡಿದ್ದು ವಿಶೇಷವಾಗಿದೆ. ವಿಶ್ವ ರಕ್ತಹೀನತೆ ಜಾಗೃತಿ ದಿನ ನೋಡೋದಾದರೆ 2024 ಫೆಬ್ರವರಿ 13. ಪ್ರತಿ ವರ್ಷ ಫೆಬ್ರವರಿ 13ರಂದು ರಕ್ತಹೀನತೆ ಜಾಗೃತಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅದೇ ರೀತಿ 2024 ಫೆಬ್ರವರಿ 13ರಂದು ದ ಬೆಸ್ಟ್ ಬ್ಲಡ್ ಈಸ್ ಯುವರ್ ಬ್ಲಡ್ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಯಿತು. ಈ ದಿನದಂದು ರಕ್ತಹೀನತೆ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಯಿತು. ರಕ್ತಹೀನತೆ ಬಗ್ಗೆ ಮಾಹಿತಿ ನೋಡೋದಾದರೆ ರಕ್ತದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆಯು ಕಡಿಮೆಯಾಗುವುದು ಎಂದರ್ಥ. ಇದೊಂದು ರಕ್ತಕ್ಕೆ ಸಂಬಂಧಿಸಿದ ರೋಗವಾಗಿದ್ದು, ಶರೀರದ ಅಗತ್ಯಗಳನ್ನು ಪೂರೈಸುವಷ್ಟು ಕೆಂಪು ರಕ್ತ ಕಣಗಳ ಸಂಖ್ಯೆ ನಮ್ಮ ರಕ್ತದಲ್ಲಿ ಇಲ್ಲದಿದ್ದಾಗ ಅವುಗಳಿಗೆ ಸಾಕಷ್ಟು ಆಮ್ಲಜನಕ ಪೂರೈಸುವಷ್ಟು ಸಾಮರ್ಥ್ಯ ಇಲ್ಲದಿದ್ದಾಗ ಅದನ್ನು ರಕ್ತಹೀನತೆ ಎಂದು ಕರೆಯುತ್ತಾರೆ. ಅದೇ ರೀತಿ ಕಬ್ಬಿಣದ ಅಂಶದ ಕೊರತೆಯು ರಕ್ತಹೀನತೆ ಉಂಟಾಗಲು ಸಾಮಾನ್ಯವಾಗಿ ಕಾರಣವಾಗಿದೆ. ರಕ್ತದಲ್ಲಿ ಫೋಲೇಟ್, ವಿಟಮಿನ್ B12, ವಿಟಮಿನ್ ಎ ಕೊರತೆಯನ್ನು ದೀರ್ಘಕಾಲದಲ್ಲಿ ಉರಿತ ಆನುವಂಶಿಕ ಅಸ್ವಸ್ಥತೆಗಳು ರಕ್ತಹೀನತೆಗೆ ಕಾರಣವಾಗಿವೆ. ವ್ಯಕ್ತಿಯಲ್ಲಿ ಆಯಾಸ, ದೌರ್ಬಲ್ಯ, ತಲೆ ತಿರುಗುವಿಕೆ, ಅರೆನಿದ್ರಾವಸ್ಥೆ ರಕ್ತಹೀನತೆಯ ಪ್ರಮುಖ ಲಕ್ಷಣಗಳಾಗಿವೆ. ರಕ್ತಹೀನತೆಯ ಪರಿಹಾರಕ್ಕಾಗಿ ಕಬ್ಬಿಣ ಅಂಶ ಹೆಚ್ಚಿರುವ ಪದಾರ್ಥಗಳನ್ನು ಸೇವಿಸಬೇಕು. ಹಸಿರು ಸೊಪ್ಪುಗಳು, ಮೊಳಕೆ ಕಾಳುಗಳು, ಬೆಲ್ಲ, ಖರ್ಜೂರವನ್ನು ಹೇರಳವಾಗಿ ಸೇವಿಸಬೇಕು. ವಾರಕ್ಕೊಮ್ಮೆ ಫೋಲೇಟ್ ಸೇವನೆ ಮಾಡಬೇಕು. ಹಿಮೋಗ್ಲೋಬಿನ್ ಪ್ರಮಾಣ 5 ರಿಂದ 10 ವರ್ಷದಲ್ಲಿ 11.5 ಗ್ರಾಂ ಇದ್ದು 10 ರಿಂದ 15 ವರ್ಷದಲ್ಲಿ 12 ಗ್ರಾಂ ಮತ್ತು 10 ರಿಂದ 14 ವರ್ಷದ ಗಂಡು ಮಕ್ಕಳಲ್ಲಿ 13 ಗ್ರಾಂ ಇರಬೇಕು. ಇದಕ್ಕಿಂತ ಕಡಿಮೆ ಆದರೆ ಅನಿಮಿಯಾ ಉಂಟಾಗುವ ಸಾಧ್ಯತೆ ಇರುತ್ತದೆ. ರಾಷ್ಟ್ರೀಯ ಮಟ್ಟದಲ್ಲಿ ಕಬ್ಬಿಣಾಂಶದ ಕೊರತೆ ನೀಗಲು ಮಕ್ಕಳು ಮತ್ತು ಗರ್ಭಿಣಿಯರಿಗೆ ಫೋಲಿಕ್ ಆಮ್ಲದ ಮಾತ್ರೆಗಳನ್ನು ವಿತರಿಸಲಾಗುತ್ತದೆ. ಫೋಲಿಕ್ ಆಮ್ಲದ ಮಾತ್ರೆಗಳನ್ನು ಅನಿಮಿಯಾ ಮುಕ್ತ ಭಾರತ ಯಾವಪ್ಪ ಅಂದರೆ ಭಾರತ ಸರ್ಕಾರವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ರಕ್ತಹೀನತೆ ಕಡಿಮೆ ಮಾಡಲು 1970ರಲ್ಲಿ ನ್ಯಾಷನಲ್ ನ್ಯೂಟ್ರಿಷನಲ್ ಅನಿಮಿಯಾ ಪ್ರೊಫಿಲ್ಯಾಕ್ಸಿಸ್ ಪ್ರೋಗ್ರಾಂ ಅನ್ನು ಪ್ರಾರಂಭಿಸಿತು. 2018ರಲ್ಲಿ ಇದರ ಹೆಸರನ್ನು ಅನಿಮಿಯಾ ಮುಕ್ತ ಭಾರತವೆಂದು ಬದಲಿಸಲಾಯಿತು. ವಿಶ್ವ ರಕ್ತದಾನಿಗಳ ದಿನ ಜೂನ್ 14. ಅದೇ ರೀತಿ ರಾಷ್ಟ್ರೀಯ ಅನಿಮಿಯಾ ದಿನ ಅಂದರೆ ಮಾರ್ಚ್ 21. ಅನಿಮಿಯಾ ಮುಕ್ತ ಕರ್ನಾಟಕ ರಾಜ್ಯ ನಿರ್ಮಾಣ ಗುರಿ ಯಾವಾಗಪ್ಪ ಅಂತಂದರೆ 2025. ಇಂಪಾರ್ಟೆಂಟ್. ಅನಿಮಿಯಾ ಮುಕ್ತ ಕರ್ನಾಟಕ ರಾಜ್ಯ ನಿರ್ಮಾಣ ಗುರಿ ಯಾವಾಗಪ್ಪ ಇದೆ ಅಂದರೆ 2025ರಲ್ಲಿ. ನಾಗರಿಕ ಬಳಕೆ H125 ಹೆಲಿಕಾಪ್ಟರ್ ಉದ್ಘಾಟನೆಗೆ ಟಾಟಾ ಏರ್ ಬಸ್ ಸೇವನೆ ನಡೆಯುವ ಒಪ್ಪಂದ. ಭಾರತದ ಟಾಟಾ ಗ್ರೂಪ್ ಮತ್ತು ಫ್ರಾನ್ಸ್ನ ಏರ್ ಬಸ್ ಜಂಟಿ ಸಹಭಾಗಿತ್ವದಲ್ಲಿ ದೇಶದಲ್ಲಿಯೇ ನಾಗರಿಕ ಬಳಕೆ ಹೆಲಿಕಾಪ್ಟರ್ಗಳ ಉತ್ಪಾದನೆ ಮಾಡಲಿವೆ. ಪ್ರಧಾನಿ ಮೋದಿ ಮತ್ತು ಭಾರತದ ಪ್ರವಾಸದಲ್ಲಿರುವ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ರವರು 2024 ಜನವರಿ 26ರಂದು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಒಪ್ಪಂದದ ಅನ್ವಯ ಸ್ವದೇಶಿ ಮತ್ತು ಸ್ಥಳೀಯ ತಂತ್ರಜ್ಞಾನ ಬಳಸಿಕೊಂಡು H125 ಹೆಲಿಕಾಪ್ಟರ್ಗಳನ್ನು ಟಾಟಾ ಗ್ರೂಪ್ ಸಹಯೋಗದಲ್ಲಿ ಏರ್ ಬಸ್ ಕಂಪನಿಯು ಉತ್ಪಾದನೆ ಮಾಡಲಿದೆ. ಈ ಒಪ್ಪಂದವು ರಕ್ಷಣಾ ಕ್ಷೇತ್ರದಲ್ಲಿ ಭಾರತ-ಫ್ರಾನ್ಸ್ ಪಾಲುದಾರಿಕೆಯನ್ನು ಬಲವರ್ಧಿಸುತ್ತದೆ. ಜೆಟ್ ಎಂಜಿನ್ ಉತ್ಪಾದನೆಗೆ ಒಪ್ಪಂದ. ಅದೇ ರೀತಿ ಇದೇ ವೇಳೆ ಭಾರತದಲ್ಲಿ ಜೆಟ್ ಎಂಜಿನ್ ಉತ್ಪಾದನೆಗೆ ಫ್ರಾನ್ಸ್ ಯುದ್ಧವಿಮಾನ ಉತ್ಪಾದನಾ ಸಂಸ್ಥೆ ಸಾಫ್ರಾನ್ ಎಂಬ ಕಂಪನಿಗೆ ಸಹಕಾರ ನೀಡಿದೆ.
ಈ ಸಂಬಂಧ ಉಭಯ ನಾಯಕರು ಮಹತ್ವದ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಗುಜರಾತ್ನಲ್ಲಿ ಟಾಟಾ ಕಂಪನಿಯಿಂದ ಉತ್ಪಾದನೆಯಾಗುತ್ತಿರುವ C-295 ನಾಗರಿಕ ಪ್ರಯಾಣಿಕರ ವಿಮಾನ. ಟಾಟಾ ಮತ್ತು ಏರ್ಬಸ್ ಈಗಾಗಲೇ ಜಂಟಿಯಾಗಿ C-295 ನಾಗರಿಕ ಪ್ರಯಾಣಿಕ ವಿಮಾನವನ್ನು ಉತ್ಪಾದನೆಗೆ ಒಪ್ಪಂದ ಮಾಡಿಕೊಂಡಿವೆ. ಗುಜರಾತ್ನ ಟಾಟಾ ಘಟಕದಲ್ಲಿ ನಿರ್ಮಾಣ ಗುರಿ ಕಾರ್ಯವನ್ನು ಕೈಗೊಂಡಿದೆ. ಅದೇ ರೀತಿಯಾಗಿ ಚೀನಾದ ರಕ್ಷಣಾ ಬಜೆಟ್ 19.72 ಲಕ್ಷ ಕೋಟಿ ರೂಪಾಯಿ ವಿಶ್ವದ 2ನೇ ಸ್ಥಾನ ಪಡೆದಿದೆ. ನೆರೆ ರಾಷ್ಟ್ರಗಳೊಂದಿಗೆ ಸಂಘರ್ಷಕ್ಕಿಳಿರುವ ಮತ್ತು ತೈವಾನ್ ವಶಪಡಿಸಿಕೊಳ್ಳುವ ಹವಣಿಸುತ್ತಿರುವ ಚೀನಾ ದೇಶವು ತನ್ನ ರಕ್ಷಣಾ ಬಜೆಟ್ನಲ್ಲಿ ಏರಿಕೆ ಮಾಡಿದೆ. 2024-25 ಸಾಲಿನ ಚೀನಾ ರಕ್ಷಣಾ ವಲಯಕ್ಕೆ 19.72 ಲಕ್ಷ ಕೋಟಿ ರೂಪಾಯಿ ಬಜೆಟ್ ನಿಗದಿ ಮಾಡಿದೆ. ಇದು ಹಿಂದಿನ ವಾರ್ಷಿಕ ಬಜೆಟ್ಗಿಂತ %7.2ರಷ್ಟು ಹೆಚ್ಚಾಗಿದೆ. ಹಾಲಿ ಅಮೆರಿಕ ವಾರ್ಷಿಕ 75 ಲಕ್ಷ ಕೋಟಿ ರೂಪಾಯಿಯನ್ನು ರಕ್ಷಣಾ ಬಜೆಟ್ನೊಂದಿಗೆ ಹಾಕುತ್ತದೆ. ಅದು ವಿಶ್ವದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಯಾವುದಂದರೆ ಅಮೆರಿಕ. 2ನೇ ಸ್ಥಾನದಲ್ಲಿ ಚೀನಾ ಇದೆ. ಭಾರತ ಈ ವರ್ಷ ರಕ್ಷಣಾ ವಲಯಕ್ಕೆ 6.21 ಲಕ್ಷ ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಅದೇ ರೀತಿಯಾಗಿ ಜಪಾನ್ ದೇಶದ ಟೋಕಿಯೋದಲ್ಲಿ 2024 ಮಾರ್ಚ್ನಲ್ಲಿ ನಡೆದ ಸಭೆಯಲ್ಲಿ ವಿಶ್ವದ ದಕ್ಷಿಣ ಭಾರತದಲ್ಲಿರುವ 125 ರಾಷ್ಟ್ರಗಳು ಭಾರತದ ನಾಯಕತ್ವದ ಮೇಲೆ ಹೆಚ್ಚಿನ ವಿಶ್ವಾಸ ಹೊಂದಿವೆ. G20 ಒಕ್ಕೂಟಕ್ಕೆ ಆಫ್ರಿಕನ್ ಯೂನಿಯನ್ ಸದಸ್ಯತ್ವ ಪಡೆದುದಕ್ಕೆ ಭಾರತದ ಅಧ್ಯಕ್ಷತೆ ಕಾರಣ ಎಂದು ಕೇಂದ್ರ ವಿದೇಶಾಂಗ ಸಚಿವ ಎಸ್. ಜೈಶಂಕರ್ ಅವರು ಪ್ರಸ್ತಾಪಿಸಿದರು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ ಏನಾದರೂ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ವಿಡಿಯೋವನ್ನು ಫುಲ್ಲು ನೋಡಿ, ಯಾಕಂದರೆ ಮ್ಯಾಗ್ಝಿನ್ ಅನ್ನು ಕಂಪ್ಲೀಟನ್ನು ಮಾಡಿ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಬಾಯ್ ಫ್ರೆಂಡ್ಸ್.